ರಾಜಣ್ಣ ಅವರ ಎಲ್ಲೊಂದು ಕಡೆ ಕಾಂಗ್ರೆಸ್ನಲ್ಲೇನೆ ಅವರ ನೇರ ನುಡಿಗೆ ವಿರೋಧ ಇತ್ತು ಅಂತ ಹೇಳಿ. ಅಂದರೆ ನೀವು ಕೂಡ ಕಾಂಗ್ರೆಸ್ನಲ್ಲೇ ಇರುವಂಥವ್ರು, ರಾಜಣ್ಣ ಅವರ ಅಭಿಮಾನಿಯಾಗಿರೋರು. ಆದರೆ ನಿಮ್ಮ ಪಕ್ಷದಲ್ಲೇ ನಿಮ್ಮ ರಾಜಣ್ಣ ಅವರ ಬಗ್ಗೆನೇ ಈ ರೀತಿ ಮಾತಾಡುವಂಥದ್ದು, ಈಗ ಅವರು ವಜಾ ಆಗಿರುವಂಥದ್ದು, ಇದ್ರ ಬಗ್ಗೆ ಏನು? ರಾಜಣ್ಣವ್ರ ಬಗ್ಗೆ ಹೇಳಬೇಕು ಅಂದರೆ 68ನೇ ಇಸ್ವಿಯಿಂದ ಕಾಂಗ್ರೆಸ್ ಮ್ಯಾನು. ಈ ಕೆಲವರೆಲ್ಲ ನೆನ್ನೆ ಮೊನ್ನೆ ಬಂದಿರೋರು. ಇವರು ಶ್ರೀಮತಿ ಇಂದಿರಾ ಗಾಂಧಿಯವರು, ಡಿ ದೇವರಾಜ ಅರಸ್ರವರು, ಎಸ್ ಬಂಗಾರಪ್ಪನವರು, ಗುಂಡೂರಾಯರು. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM-ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ, ಈಗಲೇ ಸೇರಿ. ಇವರ ಗರಡಿಯಲ್ಲಿ ಬೆಳೆದಂಥವ್ರು. ಅವರು ಕಾಂಗ್ರೆಸ್ ಪಕ್ಷನ ತಳಮಟ್ಟದಿಂದ ಸಂಘಟನೆ ಮಾಡ್ಕೊಂಡು ಇಲ್ಲಿವರೆಗೂ ಬಂದಂಥವ್ರು ರಾಜಣ್ಣವರು. ಪಕ್ಷಕ್ಕೆ ಯಾವತ್ತೂ ಕೂಡ, ಪಕ್ಷದಲ್ಲಿ ಯಾವತ್ತೂ ಕೂಡ ಅವರು ಈ ಕಾರ್ಯಕರ್ತನ ಬೆಳೆಸಿರೋದವರೇ. ಈ ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆ ಮಾಡಿರೋರು ಇವರೇ. ಇವತ್ತು ಈ ಸಣ್ಣ ಎಲೆಕ್ಷನ್ ಇದ್ದರೂ ಕೂಡ ಅವರೇ ಮಾಡೋದು ಇವತ್ತು ಕಾರ್ಯಕರ್ತರ ಪರವಾಗಿ. ಆದರೆ ಈಗ ಕೆಲವೆಲ್ಲನೂ ಕೂಡ ಘಟನೆಗಳು ಇವತ್ತಾದಂಥದ್ದು ಎಲ್ಲರಿಗೂ ನೋವು ತಂದಿದೆ. ಯಾಕಂದರೆ ಒಬ್ಬ ಹಿರಿಯ ನಾಯಕನ, ಇದಕ್ಕೆ ಯಾರು ಕಾರಣ ಹಲವಾರು ಇರ್ಬೋದು. ಯಾಕೆಂದರೆ ಇದು ಈಗ ಮತಗಳ್ಳನತನದ್ದು ವಿಚಾರ ಬಂದಾಗ ಅವರು ನೇರವಾಗಿ ಹೇಳೋರೆ, ತಪ್ಪೇನಿದೆ ಅದರಲ್ಲಿ? ಈಗ ಯಾವುದೋ ಒಂದು ಬೂತಲ್ಲಿ 300 ಓಟ್ ಸೇರಿಬಿಡ್ತದೆ. 300 ಓಟ್ ಸೇರ್ಬೇಕಾದ್ರೆ ಅನಾಥರೈಸಾಗಿ ಸೇರ್ಬೇಕಾದ್ರೆ ಅದು ನಾವು ಅಲ್ಲಿ ಇರ್ತೀವಲ್ಲ ಕಾರ್ಯಕರ್ತರು, ನಾವೇನು ಮಾಡ್ತಿರ್ತೀವಿ? ಈಗ ಶ್ರೀರಾಮನಗರದಲ್ಲಿ ನಾನೊಬ್ಬ ಬೂತ್ ಏಜೆಂಟು. ಶ್ರೀರಾಮನಗರದಲ್ಲಿ ಅನಾಥರೈಸಾಗಿ 300 ಓಟ್ ಸೇರಿಬಿಟ್ರೆ ನಾವೇನು ಮಾಡ್ತಿದ್ದೀವಿ ಇಲ್ಲಿ? ಅದನ್ನು ಅವ್ರು ಹೇಳೋರೆ. ನಮ್ಮದೇ ತಪ್ಪು ಮಾಡಿರೋದು, ನಾವು ಸರಿಯಾಗಿ ನೋಡಲಿಲ್ಲ. ನಮ್ಮವ್ರು ಸರಿಯಾಗಿ ನೋಡಿದ್ದಿದ್ರೆ ಆ ಮನ್ಸೂರ್ ಅಲಿ ಖಾನು ಪಾಪ 90,000 ಲೀಡಲ್ಲಿ ಇದ್ದಂಥ ಒಬ್ಬ ಅಭ್ಯರ್ಥಿ, ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಿದ್ರು. ಇವನ್ನೆಲ್ಲ ಸರಿಯಾಗಿ ನೋಡಲಿಲ್ಲ. ಅನಾಥರೈಸು ಓಟ್ ಯಾವಾಗ ಆಯಿತು, ಅವ್ರು ಸೋಲಕ್ಕೆ ಕಾರಣ ಆಯಿತು ಅಂತ ಹೇಳ್ಬಿಟ್ಟು ರಾಜಣ್ಣವರು ಅದನ್ನು ನೇರವಾಗಿ ಹೇಳೋರೆ. ಯಾರಿಗೂ ಧೈರ್ಯ ಇಲ್ಲ ಹೇಳೋಕ್ಕೆ, ಗೊತ್ತಿದ್ರು ಸುಮ್ಮನಿರ್ತಾರೆ ಕೆಲವರು. ಇವರು ಮೊದಲಿಂದನೂ ಕೂಡ ಅವರ ರಾಜಕೀಯ ಜೀವನದಲ್ಲಿ ಸುಳ್ಳು ಅನ್ನೋದು ಗೊತ್ತಿಲ್ಲ, ನೇರ ಅನ್ನೋದೇ ಒಂದು ಅವ್ರದ್ದು. ಆದರೆ ಈಗ ತಾನೇ ಹೇಳಿದ್ರು ನಿಮ್ಮವರೇ, ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನಿಂದ, ಅಂದರೆ ರಾಜ್ಯ ಕಾಂಗ್ರೆಸ್ನಿಂದ ರಾಜಣ್ಣ ಅವರು ಟಾರ್ಗೆಟ್ ಆಗಿದ್ರು ಅಂತ ಹೇಳಿ, ಅದರಿಂದಲೇ ಈ ರೀತಿ ಆಗಿದೆ ಅಂತ ಹೇಳಿ. ಕಾಂಗ್ರೆಸ್ನಲ್ಲಿ ಇದ್ದಾವೆ, ಇಲ್ಲ ಅಂತ ಹೇಳಲ್ಲ ನಾನು. ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲರಿಗೂ ಅಧಿಕಾರದ ಆಸೆ ಇರ್ತದಲ್ಲ. ಒಬ್ಬರು ಈಗ ಸಿದ್ದರಾಮಯ್ಯವ್ರನ್ನ ಟಾರ್ಗೆಟ್ ಮಾಡೋದು, ರಾಜಣ್ಣವ್ರು ಟಾರ್ಗೆಟ್ ಮಾಡೋದು, ಇನ್ನೊಬ್ರು ಆಗಬೇಕು ಅನ್ನೋ ಆಸೆ ಇದ್ದೇ ಇರ್ತದದು, ಇಲ್ಲ ಅಂತ ಹೇಳಲ್ಲ. ಕೊನೆಗೆ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಸಿದ್ದರಾಮಯ್ಯನವರು ಅವ್ರು ಹಿಂದೇನೂ 5 ವರ್ಷ ಒಳ್ಳೆ ಕಾರ್ಯಕ್ರಮ ಕೊಟ್ಟರು, ಮುಖ್ಯಮಂತ್ರಿ ಆಗಲು. ಈಗಲೂ ಕೂಡ 5 ಗ್ಯಾರಂಟಿಗಳು ಮತ್ತು ಬಡವರಿಗೆ ಫ್ರೀಯಾಗಿ ಅಕ್ಕಿ ಕೊಡುವಂಥದ್ದು ಒಳ್ಳೊಳ್ಳೆ ಕಾರ್ಯಕ್ರಮ ಕೊಟ್ಟು ಅವ್ರು ನಿಲ್ಸೋಕ್ಕಾಗ್ತದ ನಾವು? ಅದು ರಾಜಣ್ಣವರು ನೇರವಾಗಿ ಹೇಳಿದಂಥದ್ದು. ಸಿದ್ದರಾಮಯ್ಯನವರೇ 5 ವರ್ಷ ಇರಬೇಕು ಅಂತ. ಕೆಲವ್ರಿಗೆ ಆಗೋವ್ರಿಗೆ ಸ್ವಲ್ಪ ಏನಪ್ಪ ನೇರ ಮಾತಾಡ್ತಾ ನಿಮ್ಮ ಮನುಷ್ಯ ಏನಾನ ಮಾಡಬೇಕಲ್ಲ ಅನ್ನೋದು ಇರ್ತದೆ. ಹಾಗಾಗಿ ಸ್ವಲ್ಪ ಅವ್ರನ್ನ ಹಿಂದೆ ಟಾರ್ಗೆಟ್ ಮಾಡೋರೆ ಅನ್ನಿಸ್ತದೆ. ಆದರೆ ಅವ್ರು ಬಡವ್ರ ಪರ, ಹಿಂದುಳಿದವ್ರ ಪರವಾಗಿ ಕೆಲಸ ಮಾಡ್ತಾರೆ. ಅಧಿಕಾರ ಇರಲಿ ಇಲ್ದಿದ್ರೆ ರಾಜಣ್ಣವ್ರು ಎಲ್ಲ ನೋಡೋರೆ, ಎಲ್ಲ ಅನುಭವಿಸೋರೆ. ಅವರು ನಮ್ಮ ಜಿಲ್ಲೆಯಲ್ಲಿ, ಬೇರೆ ರಾಜ್ಯದಲ್ಲಿ ಇವತ್ತಿನ ದಿವಸ ಅವ್ರದ್ದೇ ಆದಂಥ ಪಡೆ ಇದೆ. ಮುಂದಿನ ದಿನಗಳಲ್ಲಿ ಅವ್ರೇನು ತೀರ್ಮಾನ ಮಾಡ್ತಾರೆ, ಅದಕ್ಕೆ ನಾವು KNR ಅಭಿಮಾನಿ ಬಳಗದ ಏನು ನಮ್ಮ ಜಿಲ್ಲೆಯಲ್ಲಿ ಇದ್ದೀವಿ ಎಲ್ಲರೂ ಅವ್ರ ತೀರ್ಮಾನಕ್ಕೆ ಬದ್ಧವಾಗಿರ್ತೀವಿ ನಾವು. ಸರ್, ಹಾಗಾದರೆ ನಿಮ್ಮ